ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಯೂಟ್ಯೂಬಲ್ಲಿ ಒಂದು ರಿವ್ಯೂ ನೋಡಿಕೊಂಡು ಒಂದು ಫುಡ್ ಟ್ರೈ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಹಸ್ಬೆಂಡ್ಗೆ ಅದು ಎಲ್ಲಿ ಏನು ಅಂತ ಪ್ಲೇಸ್ ಅಷ್ಟೇ ಗೊತ್ತು. ಬಟ್ ನನಗೆ ಹೇಳಿದ್ರು ಒಂದು ಬ್ಲ್ಯಾಕ್ ಕಲರ್ ವ್ಯಾನ್ ಐತೆ, ಅದನ್ನು ನೋಡು ಎಲ್ಲೈತೆ ಅಂತ ಅಂದ್ಬಿಟ್ಟು. ಹಾಗೆ ನಾವು ನೋಡ್ಕೊಂಡು ಬರುವಾಗ ಆ ವ್ಯಾನು ಸಿಕ್ತು. ಬಟ್ ನಾವು ಹೋದಾಗ ಇನ್ನೂ ಸ್ಟಾರ್ಟು ಸಹ ಆಗಿರಲಿಲ್ಲ. ಅಷ್ಟು ಬೇಗ ಹೋಗಿದ್ದೀವಿ, 4:30ಗೆ ಅಂತ ಹೇಳಿದರು ಅಂತಂದ್ಬಿಟ್ಟು. ಬಟ್ ಅಲ್ಲಿ ಹೋದ್ಮೇಲೆ ಅವ್ರು ಹೇಳ್ದಂಗೆ ಕೇಸರಿ ಬಾತು, ಬೆಲ್ಲದ ಕೇಸರಿ ಬಾತು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ರಿವ್ಯೂ ನೋಡಿದ್ವಲ್ಲ. ಸೊ ನಾವು ಟ್ರೈ ಮಾಡಿದ್ವು. ಅವ್ರು ಹೇಳಿದ್ದು ನಿಜ ಆಯಿತು, ಚೆನ್ನಾಗಿತ್ತು. ಬಟ್ ನನಗಿಷ್ಟ ಆಗಲಿಲ್ಲ. ಬಟ್ ಚೆನ್ನಾಗಿತ್ತು. ಬಟ್ ನನಗೆ ಅಲ್ಲಿ ದೋಸೆ ಒಂದು ತುಂಬ ಇಷ್ಟ ಆಯಿತು. ದೋಸೆಯಲ್ಲಿ 2 ಟೈಪು. ನಾವಲ್ಲಿ ಯಾವುದೇ ಸಿಗುತ್ತೆ ಎಲ್ಲ ಟ್ರೈ ಮಾಡಿದ್ದೀವಿ. ಇಡ್ಲಿ, ದೋಸೆ ಮತ್ತು ಕೇಸರಿ ಬಾತು 3 ಟ್ರೈ ಮಾಡ್ದು. ಬಟ್ ಅಲ್ಲೆಲ್ಲ ಬರ್ತಿದ್ದವರೆಲ್ಲ ಕಾರಲ್ಲೇ ಬರ್ತಿದ್ರು. ಸುಮಾರು ಕಾರ್ಗಳೆಲ್ಲ ನಿಂತಿದ್ದು. ಆಲ್ಮೋಸ್ಟ್ ಎಲ್ಲ ಪಾರ್ಸಲ್ ತೊಗೊಂಡು ಹೋಗ್ತಿದ್ರು. ಬಟ್ ನಾವು ಅಲ್ಲೇ ಟ್ರೈ ಮಾಡಿದ್ವಿ, ಬಿಸಿ ಬಿಸಿ ಅಲ್ಲೇ ಚೆನ್ನಾಗಿರುತ್ತೆ ಅಂತ. ನೋಡಿ, ಇದೊಂದು ಸ್ಟೇಡಿಯಮ್ಮು. ಯಾವಾಗಲೇ ಮಂಗಳೂರಲ್ಲಿ ಸ್ಪೋರ್ಟ್ಸ್ ಅಂತ ಆದರೆ ಪೊಲೀಸ್ನವ್ರಿಗೆ ಅದು ಇದೇ ಸ್ಟೇಡಿಯಮಲ್ಲಿ ಆಗೋದು, ಮಂಗಳ ಸ್ಟೇಡಿಯಮ್ ಅಂತ. ನೆಕ್ಸ್ಟು ದೋಸೆ ಮಾಡೋವರೆಗೂ ಕಾಯ್ಕೊಂಡು ಕೂತಿದ್ವಿ, ಯಾಕಂದ್ರೆ ಅಷ್ಟೊಂದು ರಶ್ ಇತ್ತು. ಮತ್ತು ಫಸ್ಟೇ ಟೋಕನ್ ಮಾಡಿಸ್ಬೇಕು. ದೋಸೆಗೆ 40 ರುಪೀಸು, ಮತ್ತು ಇಡ್ಲಿಗೆ ನಾವು ರಿವ್ಯೂ ನೋಡಿದಾಗ 15 ರುಪೀಸ್ ಇತ್ತು, ಈಗ 20 ರುಪೀಸ್ ಆಗಿಬಿಟ್ಟೈತೆ. ಮತ್ತು ಕೇಸರಿ ಬಾತು 50 ರುಪೀಸು. ಚೆನ್ನಾಗಿತ್ತು ಎಲ್ಲ. ಓಕೆ, ಒಂದು ಸಲ ಟ್ರೈ ಮಾಡ್ಬೋದು. ಬಟ್ ದೋಸೆ ಮಾತ್ರ ಇನ್ನೊಂದು ಸಲ ತಿನ್ನೋಕ್ಕೆ ಹೋಗಬೇಕು ಅನ್ನಿಸ್ತು. ಮತ್ತು ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ಇನ್ನೊಂದು ಐಸ್ ಕ್ರೀಮ್ದು ಯಾವುದೋ ರಿವ್ಯೂ ನೋಡಿದ್ದೀನಿ, ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಅಂತ ನಾವು ಹೋದ್ವಿ. ಬಟ್ ಅಲ್ಲಿ ಹೋಗಿ ಪ್ಲ್ಯಾನೇ ಚೇಂಜ್ ಆಯಿತು. ಅದು ಫೋರಮ್ ಮಾಲ್ ಹತ್ರನೇ ಅಂತ ಹೇಳಿದ್ರು. ಬಟ್ ಅಲ್ಲಿ ಹೋಗುವಾಗ ನನ್ನ ಮಗನಿಗೆ ಫ್ರೆಂಚ್ ಫ್ರೈ ತಿನ್ನಂಗಾಗಿತ್ತು ಅನಿಸುತ್ತೆ. ಅದಕ್ಕೆ ಅವನು ಕಡ್ಡಿ ಚಿಪ್ಸ್ ಕೊಡಿಸಿ ಅಂತಿದ್ರು. ನೀವಿಲ್ಲಿ ನೋಡ್ಬೋದು, ಉಗುರು ಬಣ್ಣ ಅದು ಆಫರ್ ಇತ್ತು, ಕ್ಯಾನ್ಸಲ್ ಆಯಿತು ಅಂತ ನಾನು ಹೋದ ವೀಡಿಯೋದಲ್ಲಿ ಹೇಳಿದ್ದೆ. ಬಟ್ ಇವತ್ತು ಫೋರಮ್ ಮಾಲ್ಗೆ ಸುಮ್ಮನೆ ಹೋದಾಗ ಅಲ್ಲೇ ಆಫರು ಮತ್ತೆ ಬಂದಿದೆ ಅಂತಂದರು. ಸೊ ತಕ್ಕೊಂಡೆ. ನೀವು ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ, ಶಾಪಿಂಗ್ ವಿಡಿಯೋ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡ್ಬೋದು. ಮತ್ತು ನಮ್ಮ ಮಂಗಳೂರಲ್ಲಿ ಮಹಾಶಿವರಾತ್ರಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನೊಂದು ವಿಡಿಯೋ ಹಾಕಿದ್ದೀನಿ, ಇಷ್ಟ ಇರೋರು ನೋಡ್ಬೋದು. ಥ್ಯಾಂಕ್ ಯು.